ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2015 ಮಾಡಲ್ದು ಒಂದು ಟಾಟಾ ಇಂಡಿಗಾದಲ್ಲಿ ವಿಸ್ತಾ ಗಾಡಿ ಸೇಲಿ ಒಂದು ವೀಕ್ಷಕರೇ. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುವಂಥ ಗಾಡಿ, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಗಾಡಿ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತು ವೀಕ್ಷಕರೇ. ಯೂಟ್ಯೂಬ್ ಚಾನಲ್ ನೋಡ್ತಿರೋದ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೇಲೆ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀವಿ. ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಎಲ್ಲ ಗಾಡಿಗಳ ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮ್ಗೆ ಗಾಡಿ ಫೋಟೋಸ್ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡೋಕೆ ಹೋಗಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವ್ರು ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಅದು ಸರ್ 2015 ಮಾಡಲು ಟಾಟಾ ವಿಸ್ತಾ ಟಿ ಡಿ ಐ ಸರ್. ಟಾಟಾ ವಿಸ್ತಾ ಟಿ ಡಿ ಐ 2015 ಮಾಡಲು. ಹೌದು ಸರ್. ಓಕೆ, ಡೀಸೆಲ್ ಗಾಡಿನ ಸರ್ ಅದು? ಡೀಸೆಲ್ ಗಾಡಿ ಸರ್. ಎಷ್ಟು ಮಾಡಲು ಅಂದ್ರೆ ಹೇಳಿ? 15 ಅಲ್ಲ? 2015 ಸರ್. ಓನರ್ ಎಷ್ಟು ಜನ? ಓನರ್ 4 ಓನರ್ ಇದೆ ಸರ್. ಕಿಲೋಮೀಟ್ರ್ ಸರ್? ಕಿಲೋಮೀಟ್ರ್ 1,40,000 ಆಗಿದೆ. ಓಕೆ, ಎಲ್ಲ ಶೋರೂಮ್ ಬೇಕಾ ಅಥವಾ ಹೊರಗಡೆ ಸರ್ವಿಸ್ ಆಗಿದಾವ? ಇಲ್ಲ, ಹೊರಗಡೆ ಸರ್ವಿಸ್ ಮಾಡಿಸಿದೆ ಸರ್. ಓಕೆ, ಡಾಕ್ಯುಮೆಂಟ್ಸ್ ಸರ್? ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದಾವೆ ಸರ್. ಎ ಸಿ ಇದು ಏನು ಇನ್ಸೂರೆನ್ಸ್ ಇದೆ. ಹಾಂ. ಆನಂತರ ಫ್ರೆಶ್ ಇನ್ಸೂರೆನ್ಸ್ ಮಾಡಿಸಿದ್ದೀವಿ. ಹಾಂ. ಅಲ್ಲಿ 2030 ಮಟನು ಎಫ್ ಸಿ ಇದೆ. ಹಾಂ. ಆನಂತರ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ ಸರ್. ಮತ್ತೇನಿಲ್ಲ, ಆಕ್ಸಿಡೆಂಟ್ ಆಗಲಿ ಅದಾಗಲಿ ಏನಾಗಲಿ ಒಟ್ಟ ಇದಾಗಿಲ್ಲ ಸರ್. ಸ್ವಲ್ಪ ಅಲ್ಪ ಏನಪ್ಪ ಅಂದ್ರೆ ಅಲ್ಲೇ ಸ್ವಲ್ಪ ಸ್ಕ್ರ್ಯಾಚಸ್ ಇದೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಹಿಂದ್ಗಡೆ ಒಂದು ಸ್ವಲ್ಪ, ಕೆಳಗಡೆ ಬಂಪರ್ ಕಡೆ ಸ್ವಲ್ಪ ಸ್ಕ್ರ್ಯಾಚ್ ಇದೆ, ಅದನ್ನು ಬಿಟ್ಟು ಬೇರೆ ಎಲ್ಲಿಲ್ಲ. ಹ್ಞೂ. ಹಾಂ ಸರ್. ಓಕೆ, ಟೈರ್ಗಳು ಹೆಂಗಿದಾವೆ ಸರ್? ಸರ್ 2 ಮುಂದಿದ್ದು ಫ್ರೆಶ್ ಟೈರ್ ಹಾಕ್ತೀನಿ ಸರ್. ಈಗ ಒಂದು 1000 ಕಿಲೋಮೀಟ್ರ್ ಆಗಿರ್ಬೇಕು ಓಡಿಸಿ. ಓಕೆ. ಹಾಂ, ಫ್ರೆಶ್ ಟೈರ್ ಅದಾವೆ. ಹಿಂದಲೂ ಒಂದು 60-70% ಟೈರ್ ಅದಾವೆ ಸರ್. ಓಕೆ. ಹಾಂ ಸರ್. ಈಗ ಗಾಡಿ ಇಂಜಿನ್ ಕಂಡೀಷನ್ ಎಲ್ಲ ಓಕೆ ಇದೆಯಾ? ಇಂಜನ್ ಎಲ್ಲ ಓಕೆ ಇತ್ತು ಸರ್, ಯಾವೇನು ತೊಂದರೆ ಇಲ್ಲ. ಒಂದೇ ಸೆಲ್ಫಿಗೆ ಸ್ಟಾರ್ಟ್ ಆಗುತ್ತೆ. ಹ್ಞೂ. ಆನಂತರ ಮೈಲೇಜ್ ಪರ್ಪಸ್ ನೋಡಿದರೆ ಬೆಟರ್ ಸರ್. 23-24 ಮಟ್ಟ ಮೈಲೇಜ್ ಕ್ಲೈಮ್ ಮಾಡ್ತದೆ. ಹ್ಞೂ. ಹಾಂ, ಎ ಸಿ ಇದೆ ಸರ್, ಪವರ್ ಸ್ಟೇರಿಂಗ್ ಇದೆ, ಹ್ಞೂ. ಸೀಟ್ ಲೆದರ್ ಸೀಟ್ ಕವರ್ಸ್ ಇದೆ. ಹ್ಞೂ. ಆನಂತರ ಬ್ಯಾಕ್ ಕ್ಯಾಮ್ರಾ ಇದೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, OnePlus. ಹ್ಞೂ. ಆಲ್ಡೋ ಪವರ್ ವಿಂಡೋ ಇದೆ, ಓಕೆ. ಡಿಫಾಗರ್ ಇದೆ. ಹ್ಞೂ. ಹಾಂ ಸರ್. ಓಕೆ, ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್ಲು? ಹಾಂ, ಒರಿಜಿನಲ್ ಎಲ್ಲ ಡಾಕ್ಯುಮೆಂಟ್ಸ್ ಸಂಕಲನ ಇದೆ ಸರ್. ಓಕೆ, ಇವಾಗ ಗಾಡಿ ಇರೋ ಲೊಕೇಶನ್ ಸರ್? ಸರ್ ಈಗ ಪ್ರೆಸೆಂಟು ಹಗರಿಬೊಮ್ಮಳ್ಳಿ ತಾಲೂಕು ಸರ್, ಇಲ್ಲಿ ಹೊಸಪೇಟೆ ಹತ್ರ. ಹೊಸಪೇಟೆ ನಿಯರು ಅಗ್ರಭೂಮಿನಲ್ಲಿ ತಾಲೂಕು ಅದು? ಹಾಂ, ಹಗರಿಬೊಮ್ಮಳ್ಳಿ ತಾಲೂಕು ಸರ್, ಅಲ್ಲೇ ಇದೆ ಗಾಡಿ. ಓಕೆ, ಏನು ಹೇಳ್ತಾರೆ ಗಾಡಿಗೆ ರೇಟು? ಸರ್ 180 ಹೇಳ್ತಾ ಇದ್ದೇನೆ ಸರ್. 180. ಹಾಂ ಸರ್. ಕಡಿಮೆ ಆಗುತ್ತೆ ಸರ್? ಹಾಂ, ಮಾಡ್ತೇವೆ ಸರ್, ಹೆಚ್ಚು ಕಮ್ಮಿ ಮಾಡ್ತೀವಿ. ಅದೇ ಫೈನಲ್ ಅಲ್ಲ, ಹ್ಞೂ. ಬಂದು ನೋಡಿದರೆ ಹೆಚ್ಚು ಕಮ್ಮಿ ಮಾಡ್ತೀವಿ. ಓಕೆ, ನಂಬರ್ ಇದು ಹಾಕಿಲ್ಲ ಸರ್? ಹಾಂ, ಇದೆ ಸರ್ ನಂಬರ್. ಸರಿ ಸರ್, ಓಕೆ.